ಹಲೋ ಗಾಯ್ಸ್, ನಮಸ್ಕಾರ. ನಾವು ಇವತ್ತು ನಿಮಗೋಸ್ಕರ ಒಂದು ಹೊಸ ಎಡಿಟನ್ನು ತೊಗೊಂಬಂದಿದ್ದೇವೆ. ನೋಡೋಣ ಬನ್ನಿ, ಲೆಟ್ಸ್ ಗೋ. ಇವತ್ತಿನ ಎಡಿಟು ಕಿಚ್ಚ ಬಾಸ್ ಬರ್ತ್ಡೇ ಅಭಿಮಾನಿಗಳ ಎಡಿಟಿಂಗ್. ಕಿಚ್ಚ ಬಾಸ್ ಫ್ಯಾನ್ಸ್ ಬರ್ತ್ಡೇ ಎಡಿಟ್ ಮಾಡ್ತಾ ಇದ್ದೀವಿ. ಬಾಸ್ ಫೋಟೋನು ಹಾಕಿ ಇನ್ನೇನು ಬ್ಯಾನರ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ನೋಡಿ. ನೀವು ಈ ಥರ ನಿಮ್ಮ ಬಾಸ್ ಫೋಟೋ ಹಾಕಿ ನಿಮ್ಮ ಫೋಟೋನ ಈ ಥರ ಹಾಕ್ಕೊಂಡು ಬ್ಯಾನರ್ ಎಡಿಟಿಂಗ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ನೀವು ಈ ಥರ ಮಾಡ್ಕೊಳ್ಳಿ. ನಾವು ಮಾಡ್ತಾ ಇರೋ ಎಡಿಟನ್ನು ನೋಡಿ ನೀವು ನಿಮ್ಮ ಫೋಟೋಗಳನ್ನು ಹಾಕಿ ಈ ಥರ ಎಡಿಟನ್ನು ಮಾಡ್ಕೊಳ್ಳಿ. ನಮ್ಮ ಚಾನಲ್ಗೆ ಹೊಸಬರಾಗಿ ಇನ್ನು ಯಾರಾದರೂ ಬಂದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡೋ ಎಡಿಟ್ ಇಷ್ಟ ಆದರೆ ಲೈಕ್ ಮಾಡಿ. ಒಂದು ನೋಡ್ಕೊಳ್ಳಿ ಯಾವ ಥರ ಆಗ್ತಾಯಿದೆ ಅಂತ. ಫೋಟೋವನ್ನು ತಗೊಳ್ಳೋಣ. ಫೋಟೋ ಚಿಕ್ಕದಾಗಿ ಮಾಡಿಕೊಂಡು ಸಾಲ್ಕ ಜೋಡಿಸಿದ್ರೆ ನೀಟಾಗಿ ಬರುತ್ತೆ. ಜಾಸ್ತಿ ದೊಡ್ಡದಿರಬಾರ್ದು, ಚಿಕ್ಕದಾಗಬೇಕು. ಸೆಟ್ಟಿಂಗ್ ನೋಡ್ಕೊಳ್ಳಿ ಅಷ್ಟೇ. ಬ್ಲ್ಯಾಕ್, ಇವೆಲ್ಲ ಫೋಟೋಸ್ ಬ್ಲ್ಯಾಕ್ ಆಗ್ತಾಯಿದ್ದಾವೆ. ಎಲ್ಲ ಫೋಟೋ ಬ್ಲ್ಯಾಕ್ ಮಾಡಿದರೆ ಮಾತ್ರ ಲುಕ್ ಕೊಡುತ್ತೆ ಬ್ಯಾನರ್. ಬಾಸ್ ಒಂದೇ ಫೇಸ್ ಕಲರ್. ಇದೆಲ್ಲ ಫ್ಯಾನ್ಸ್ದು ಬ್ಲ್ಯಾಕ್ ಮಾಡಿದರೆ ನೀಟಾಗಿ ಬರುತ್ತೆ ಎಡಿಟು. ನೋಡ್ಕೊಳ್ಳಿ ಯಾವ ಥರ ಬರುತ್ತೆ ಅಂತ. ಆದಷ್ಟು ಮಾಡ್ತಾಯಿದ್ದೀವಿ ಎಡಿಟು. ನಮಗೆ ಎಷ್ಟು ಬರುತ್ತೋ ಅಷ್ಟು ಮಾಡ್ತಾಯಿದ್ದೀವಿ. ನೋಡ್ಕೊಳ್ಳಿ, ಸೆಟ್ಟಿಂಗ್ ನೋಡ್ಕೊಳ್ಳಿ. ಹಂಗೆ ಜಾಸ್ತಿ ವೈಟ್ ಆದರೆ ಫೇಸ್ ಕಟ್ ಚೆನ್ನಾಗಿ ಕಾಣಲ್ಲ. ಭಾಳ ಬೆಳಕಿಟ್ಕೋಬೇಡಿ. ನೀವು ಮಾಡ್ಕೋಬೇಕಾದ್ರೆ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಎಡಿಟು. ಅದಕ್ಕೋಸ್ಕರ ನಾವು ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ಯಾವ ಥರ ಬರುತ್ತೆ ಅಂತ ನೋಡೋಣ. ಫೋಟೋಗಳೆಲ್ಲ ಸಾಲಕ್ಕೆ ಜೋಡಿಸ್ತಾ ಇದ್ದೀವಿ. ಆದಷ್ಟು ಜೋಡಿಸ್ತಾ ಇದ್ದೀನಿ. ಎಷ್ಟು ಬರುತ್ತೆ ನೋಡೋಣ. ಬಾಸ್ ಫೇಸ್ ಫೋಟೋ ಮೇಲೆ ಬಂದಿದೆ. ಅದನ್ನು ಆಮೇಲೆ ಹಿಂದ್ಗಡೆ ಹೋಗಿಸ್ಕೊಳ್ಳೋಣ. ಇವಾಗ ಹಾಗೆ ಸೆಟ್ಟಿಂಗ್ ಮಾಡ್ತಾರೆ. ಆಮೇಲೆ ಎಲ್ಲ ನೀಟಾಗಿ ಬರುತ್ತೆ. ಎಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳಿ ನೀಟಾಗಿ. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇರೋದಕ್ಕೋಸ್ಕರ ಅದರ ನೆರಳುಗಳು ರೆಡ್ ಬೇಯಿಸ್ಕೊಂಡ್ರೆ ನೀಟಾಗಿ ಎದ್ದು ಹಿಡಿಯುತ್ತೆ ಫೋಟೋ. ಅದಕ್ಕೋಸ್ಕರ ಅದಕ್ಕೆ ನೆರಳು ರೆಡ್ ಹಾಕ್ತಾ ಇರೋದು. ನೀವು ಈ ಥರ ಮಾಡ್ಬೇಕು ಅಂದ್ಕೊಂಡ್ರೆ ಈ ವಿಡಿಯೋನು ನೋಡಿ ನೀವು ಮಾಡ್ಕೊಳ್ಳಿ. ಫುಲ್ ವಿಡಿಯೋ ನೋಡಿದರೆ ಮಾತ್ರ ನಿಮಗೂ ಮಾಡ್ಕೊಳ್ಳೋಕ್ಕೆ, ಎಡಿಟ್ ಮಾಡ್ಕೊಳ್ಳೋಕ್ಕೆ ಆಗೋದು. ಅರ್ಧ ನೋಡಿದರೆ ನಿಮಗೂ ಗೊತ್ತಾಗಲ್ಲ. ಫುಲ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ನೀವು ಈ ಥರ ಎಡಿಟ್ ಮಾಡ್ಕೊಳ್ಳಿ. ಬಾಸ್ ಬರ್ತಡೇ ಮುಂದಿನ ತಿಂಗಳು 2ನೇ ತಾರೀಕು ಇರೋ ಕಾರಣಕ್ಕಾಗಿ ಮಾಡ್ತಾ ಇರೋದು. ನೀವು ಈ ಥರ ಮಾಡ್ಕೊಳ್ಳಿ. ಆದಷ್ಟು ನಾವು ಟ್ರೈ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಮಾಡೋಣ. ಚೆನ್ನಾಗಿ ಆದಷ್ಟು ನಮಗೂ ಖುಷಿನೂ ಇರುತ್ತೆ. ಫೋಟೋ ಯಾವ ಕ್ಯಾಮ್ರಾದು ಅಲ್ಲ ಇವು. ಅದಕ್ಕೆ ಅಷ್ಟು HD ಇಲ್ಲ ಫೋಟೋಸು. ಕ್ಯಾಮ್ರಾ ಫೋಟೋ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಿಮ್ಮ ಯಾವಾದರೂ ಕ್ಯಾಮ್ರಾ ಫೋಟೋಸ್ ಇದ್ದರೆ ಇನ್ನೂ ಚೆನ್ನಾಗಿ HD ಬರುತ್ತೆ ಬ್ಯಾನರ್. ಈ ಫೋಟೋಸ್ ಕ್ಯಾಮ್ರಾದು ಅಲ್ಲ, ಅದಕ್ಕೋಸ್ಕರ ಇಷ್ಟು HD ಇಲ್ಲ ಫೋಟೋಸು. ಕ್ಯಾಮ್ರಾ ಫೋಟೋ ಆದರೆ ಇನ್ನೂ ಚೆನ್ನಾಗಿರುತ್ತೆ. ನೆರಳು ಒಂದು ಸ್ವಲ್ಪ ಜಾಸ್ತಿ ಆಗಿದ್ರೆ ಕಮ್ಮಿ ಮಾಡೋದು ಅಷ್ಟೇ. ಸಿಂಪಲ್ಲಾಗಿಟ್ಟರೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ಅದು ನೆರಳು ಜಾಸ್ತಿ ಬಿದ್ದರೆ ಚೆನ್ನಾಗಿ ಕಾಣಲ್ಲ. ಫೋಟೋ ತಿರುಗಿಸ್ಕೋಬೇಕು ಈ ಥರ. ನೀವು ನೋಡ್ಕೊಳ್ಳಿ ಯಾವ ಥರ ಫೋಟೋ ಈ ಥರ ಈ ಕಡೆ ಪೇಸ್ ಇದೆ, ಈ ಕಡೆ ಪೇಸ್ ಮಾಡ್ಕೊಳ್ಳಿ ಅಂತ ನಾವು ಮಾಡಿದ್ದೀವಲ್ಲ, ಅದನ್ನು ನೋಡಿ ನೀವು ಕಲ್ತ್ಕೊಳ್ಳಿ. ನೀವು ನೋಡಿ ನಿಮ್ಮ ಫೋಟೋನ ಆ ಥರ ಮಾಡ್ಕೊಳ್ಳಿ. ಈ ಥರ ಈ ಕಡೆ ಸೈಡ್ ಪೇಸ್ ಕಟ್ಟಿರ್ತಾನೆ, ಈಚೆ ಕಡೆ ಸೈಡ್ ಮಾಡ್ಕೊಳ್ಳೋದು.
ಸೆಟ್ಟಿಂಗ್ ಆಗುತ್ತೆ. ಅವಾಗ ನಿಮ್ಗೆ ಯಾಕಡೆ ಬೇಕು ಅವಾಗ ಇಟ್ಕೊಳ್ಳೋಕೆ ಆಗುತ್ತೆ. ಫೋಟೋ ಇನ್ನೂ ಚಿಕ್ಕದಾಗಬೇಕು, ಆದರೂ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಸರಿಸ್ಕೋಬೇಕು ಒಂದು ಸ್ವಲ್ಪ. ಇವೆಲ್ಲ ಫೋಟೋಸ್ ಈ ಕಡೆ ಬರಬೇಕಿನ್ನು, ಆಮೇಲೆಲ್ಲ ಚೆನ್ನಾಗಿ ಬರುತ್ತೆ. ಇನ್ನು ಫೋಟೋ ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿದ್ದಾವೆ, ಹತ್ತಿರ ಬಂದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇನ್ನು ಬಾಸ್ ಫೋಟೋ ಮೇಲೆ ಹೋಗಬೇಕು, ಅದನ್ನು ಸ್ವಲ್ಪ ಇದೆಲ್ಲ ಸೆಟ್ಟಿಂಗ್ ಆದಮೇಲೆ ಸರಿಸ್ಕೊಳ್ಳೋಣ. ಇವೆಲ್ಲ ಸೆಟ್ಟಿಂಗ್ ಮುಗಿದ ಮೇಲೆ ಸರಿಸ್ಕೊಳ್ಳೋಣ ನಾವು. ಇದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ, ಟೈಮ್ ಭಾಳ ಹಿಡಿತೆ. ಇಂಥ ಬ್ಯಾನರ್ ಹತ್ತು ಎಡಿಟ್ ಮಾಡೋದಾದರೆ ತುಂಬ ಟೈಮ್ ಬೇಕು. ಆದರೆ ನಾವು ಅಷ್ಟೇ ಏನೋ ಮಾಡ್ತಾಯಿದ್ದೀವಿ. ಟೈಮ್ ಅಂತೂ ಭಾಳ ಬೇಕಾಗುತ್ತೆ ಇದನ್ನು ಮಾಡೋಕ್ಕೆ. ನೀವೇನಿಲ್ಲ, ಸಿಂಪಲ್ ಯಾವ ಥರ ಮಾಡಿರ್ಬೇಕು ನೋಡ್ಕೊತಿದ್ದಿರ್ತಾರೆ ಅಷ್ಟೇ. ನಮ್ಮ ಹೋಗಿ ನೋಡಿಕೊಂಡು ಅಷ್ಟೇ ಕ್ಲೀನಾಗಿ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಬಂದುಬಿಡುತ್ತೆ ಬ್ಯಾನರು, ಚೆನ್ನಾಗಿ ಕಾಣುತ್ತೆ ಬ್ಯಾನರು. ಇವಕ್ಕೆಲ್ಲ ಇನ್ನು ಕೆಳಗಡೆ ಹೆಸರೆಲ್ಲ ಬರ್ಕೋಬೇಕು. ಅದಕ್ಕೆ ಇದನ್ನು ಹಾಕೋಬೇಕಾಗುತ್ತೆ. ಅವೆಲ್ಲ ಹಾಕ್ಕೊಂಡ್ರೆ ಮಾತ್ರ ಬ್ಯಾನರು ಚೆನ್ನಾಗಿ ಕಾಣೋದು. ಇಂಥವೆಲ್ಲ ಹಾಕ್ಕೊಂಡ್ರೆ ಮಾತ್ರ ಬ್ಯಾನರ್ ನೀಟಾಗಿ ಕಾಣುತ್ತೆ. ಬ್ಯಾನರ್ ಅಂತ ಒಂದು ಸ್ವಲ್ಪ ಲುಕ್ ಹೊಡೆಯುತ್ತೆ ಇಂಥವೆಲ್ಲ ಹಾಕ್ಕೊಂಡ್ರೆ. ಅದಕ್ಕೆ ಇದೆಲ್ಲ ಸೆಟ್ಟಿಂಗ್ ಮಾಡಿಕೊಂಡು ಇವಾಗ ಎಲ್ಲ ಲಾಕ್ ಮಾಡ್ಕೋಬೇಕು. ಈ ಬಾಸ್ ಫೋಟೋ ಮೇಲ್ಗಡೆ ಸರಿಸೋಣ, ಕೆಳಗಡೆ ಜಾಸ್ತಿ ಆಗಿದೆಲ್ಲ, ಮೇಲೆ ಹೋದರೆ ಚೆನ್ನಾಗಿ ಕಾಣುತ್ತೆ ಬಾಸ್ ಫೋಟೋ. ಅದಕ್ಕೋಸ್ಕರ ಬಾಸ್ ಫೋಟೋ ನೀಟಾಗಿ ಕಾಣಬೇಕಂದ್ರೆ ಮೇಲೆ ಹಾಕೊಂಡ್ರೆ ನೀಟಾಗಿ ಹೊಡೆಯುತ್ತೆ. ಇವಾಗ ನಮ್ಮದು ಎಡಿಟ್ ಲೋಗೋ ಒಂದು ಹಾಕೋಣ. ನೀವು ನಿಮ್ಮ ಲೋಗೋವನ್ನು ಈ ಥರ ಸೈಡ್ಗೆ ಹಾಕೋಬೇಕು, ಅಂದರೆ ಏನಾಗುತ್ತೆ ನಿಮ್ಮದು ಲೋಗೋ ಎದ್ದು ಹೊಡಿಯುತ್ತೆ, ಬ್ಯಾನರ್ ಎದ್ದು ಹೊಡಿಯುತ್ತೆ. ನೀವೆಲ್ಲರ ಮೇಲಿಟ್ಟರೆ ಚೆನ್ನಾಗಿ ಕಾಣೋದು. ಈ ಥರ ಸೈಡಿಗೆ ಹಾಕೋಬೇಕು ಲೋಗೋಗಳನ್ನ, ನಿಮ್ಮದು ಲೋಗೋ ಚೆನ್ನಾಗಿ ಕಾಣುತ್ತೆ. ಈ ಥರ ಹಾಕೋಬೇಕು. ಇವಾಗ ಬಾಸ್ ಬರ್ತಡೇ, ಹ್ಯಾಪಿ ಬರ್ತಡೇ ಬಾಸ್ ಅಂತ ನೀಟಾಗಿ ಬರ್ಕೊಂಡು ಕೆಳಗಡೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಬಿಗ್ ಲೆಟ್ರೆಲ್ಲ ನೀವು ಈ ಥರ ಸ್ಟೈಲಿಶ್ ಫಾಂಟ್ಸ್ ಎಲ್ಲ ಹಾಕೋಬೇಕಂದ್ರೆ ಕ್ರೋಮಲ್ಲಿ ದ ಫಾಂಟ್ಸ್ ಅಂತ ಹೊಡೆದ್ರೆ ಇಂಗ್ಲೀಷಲ್ಲಿ ಎಲ್ಲ ಡಿಸೈನ್ ಫಾಂಟ್ಸ್ ಬರುತ್ತೆ. ಅವನ್ನೆಲ್ಲ ಇದಕ್ಕೆ ಇಂಪೋರ್ಟ್ ಮಾಡ್ಕೊಂಡ್ರೆ ನಿಮ್ಮದು ಈ ಥರ ಸ್ಟೈಲಿಶ್ ಅಕ್ಷರಗಳೆಲ್ಲ ಸಿಗುತ್ತೆ. ನೀವು ಕ್ರೋಮಲ್ಲಿ ಹೋಗಿ ತಗೊಳ್ಳಿ. ಇದಕ್ಕೆ ಒಳಗಡೆ ಲೈಟ್ ಹಾಕೋಬೇಕಲ್ಲ, ಅದಕ್ಕೆ ಈ ಥರ ಕಲರ್ ಲೈಟ್ ಹಾಕೊಂಡ್ರೆ ಬ್ಯಾನರ್ ಹಿಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಆ ಥರ ಮಾಡ್ತಾ ಇರೋದು. ಸೆಟ್ಟಿಂಗ್ ನೋಡ್ಕೋಬೇಕು ಯಾವ ಥರ ಹೆಂಗೆ ಕಾಣುತ್ತೆ ಅಂತ. ಸೆಟ್ಟಿಂಗ್ ಮಾಡ್ತಾ ಇರೋದು ಹಂಗೆ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಮತ್ತೊಂದು ವಿಡಿಯೋಲಿ ಸಿಗೋಣ. ಟಾಟಾ ಬಾಯ್ ಬಾಯ್. ಇವತ್ತಿನ ವಿಡಿಯೋ ಇಷ್ಟೇ ಇರೋದು. ಚೆನ್ನಾಗಿ ಬ್ಯಾನರ್ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬಂದರೆ ಲೈಕ್ ಮಾಡಿ, ಎಲ್ಲ ಡಿಸ್ಲೈಕ್ ಮಾಡಿ. ಮತ್ತೊಂದು ವಿಡಿಯೋಲಿ ಸಿಗೋಣ. ಟಾಟಾ ಬಾಯ್ ಬಾಯ್.